ಹೇಳಿಲ್ವೇ ಎಲ್ಲ ನಂಬರು ಸಿಮ್ ಅಲ್ಲೇ ಸೇವ್ ಆಗವೆ ಅಂತ. ಅವಳ ನಂಬರ್ ಏನಂತ ಸೇವ್ ಆಗದೆ ಅಂತ ಗೊತ್ತಿಲ್ವಲ್ಲ. ಅವನ್ ನಂಬರ್ ಇಸ್ಕೊಂಡಲ್ಲ, ಆಗ ಮುದ್ದು ಸೊಸೆ ಅಂತ ಕರಿತಾ ಇದ್ರು. ಅದೇ ಹೆಸರಲ್ಲಿ ಸೇವ್ ಮಾಡಿರ್ತಾಳೆ ಅನ್ಸುತ್ತೆ. ನೋಡು ನೋಡು ಯವ್ವ, ವಿದ್ಯುನು ಹಂಗೆ ತಾನೇ ಕರಿತಾ ಇದ್ದಿದ್ದವ್ರು. ಅದು ಸುಮ್ನೆ ಆ ವಿದ್ಯಂಗೆ ಕೌಂಟ್ ಮಾಡಕಟ್ಟೆಯ. ಒಂದ್ ಕೆಲ್ಸ ಮಾಡು, ಮುದ್ದು ಸೊಸೆ ನವ್ಯ ಪವ್ಯ ಅಂತ ಹಾಕಿರ್ತಾಳೆ ನೋಡು. ಹೋಗಿಲ್ವಾ ಮುದ್ದು ಸೊಸೆ ನವ್ಯ ಅಂತಾನೆ ಮೆಸೇಜ್ ಮಾಡಿ. ಏನವ್ವ ಮುದ್ದು ಸೊಸೆ ನವ್ಯ. ಏನವ್ವ ಮುದ್ದು ಸೊಸೆ, ನಾನ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು. ಮಧ್ಯಾಹ್ನ 12 ಗಂಟೆಗೆ ಮನೆಗ್ ಬರ್ತೀಯನವ್ವ? ಇವ್ರ್ಯಾಕ್ ನನ್ನನ್ ಬರಕ್ ಹೇಳ್ತಿದಾರ? ಮಾಡ್ಲಿ, ಬರ್ತೀನಿ. ಇನ್ನು ಇಲ್ಲ ಕಣವ. ಸರಿ ಹೋಗ್ ಬರೋಣ. ಎಸ್, ಖಂಡಿತ ಬರ್ತೀನಿ. ಏನ್ ಬಂತೆ? ಖಂಡಿತ ಬರ್ತೀನಿ ಅಂತ ಅದೇ ಕಣವ. ಟೈಲರ್ ಅಂಗಡಿಗೆ ಹೋಗಿ ಬ್ಲೌಸ್ ಇಸ್ಕೋಬೇಕು ಕಣೆ. ಹಂಗೆ ಪಾರ್ಲರ್ಗೂ ಹೋಗ್ಬಿಟ್ಟು ಬಂದ್ಬಿಡೋಣ. ನೀನ್ ಮೇಲಕ್ ಹೋಗ್ಬಿಟ್ಟು ನಂದು ಫೋನ್ ಚಾರ್ಜ್ ಹಾಕಿದೀನಿ, ತಗೊಂಡ್ಬಿಡಪ್ಪ. ಅವ್ವ ಬರ್ಬೇಕಾದ್ರೆ ಹಂಗೆ ಫೋನ್ ಇಟ್ಕೊಂಡ್ ಬರಕ್ ಆಗಕ್ಕಿಲ್ವಾ? ನಿಮ್ಗೆ ತಿನ್ನಕ್ಕೂ ಬಿಡಕ್ಕಿಲ್ಲ. ಹಿಂಗೆ ಹೇಳ್ತಿರು ಬಿಟ್ಬಿಟ್ಟೋಯ್ತೀನಿ. ಹೋಗ್ ಸುಮ್ನೆ. ಸರಿ ಕಣೆ, ನಾವ್ ಅನ್ಕೊಂಡಿದ್ ಕೆಲ್ಸ ಆಯ್ತು. ಮೊದ್ಲು ಆ ಸಿಮ್ನ ತೆಗ್ದು ಅವ್ಳ ಫೋನ್ಗೆ ಹಾಕ್ಬಿಟ್ಟು ನಡಿ. ಆಮೇಲೆ ಯಾರು ಬಂದ್ಬಿಟ್ರೆ ಕಷ್ಟ. ಸರಿ, ಇದ್ಯಾವ್ದಿದ್ ಮೆಸೇಜು? ಕಂಪ್ನಿ ಆಫ್ ಮಾಡಕ್ ಕೆಲ್ಸ ಇಲ್ಲ. ಇದೇನಿದು? ಆಗ್ಲೇ ಚಾರ್ಜ್ ಹಾಕಿದೀನಿ ಅಂತೂ ಮತ್ ಈ ಡೇಟ್ ಆಗೈತೆ. ಚಾರ್ಜರೇ ಸರಿ ಇಲ್ಲ ಅನ್ಸತ್ತೆ. ಸದ್ಯ ಬಚಾವಾದಿ. ಬಾರಿ ಮೊದಲಿಂದ ಹೋಗೋಣ. ನಡಿ. ಅಲ್ಲ, ನಿಮ್ಮನ್ನೇನ್ ಚಿಕ್ಕ ಮಗಿ ಅನ್ಕೊಂಡಿದ್ದೀರಿ? ಅಟ್ಟಿ ಒಳಗೆ ಉಗುರ್ ಕಡಿತ ಕೂತಿದ್ದೀರಲ್ಲ, ನಿಮ್ಗೇನ್ ಜ್ಞಾನ ಇಲ್ವೇ? ನನ್ ಟೆನ್ಷನ್ ನಂಗ ಕುಂತದೆ, ಅದ್ರಲ್ಲಿ ನಿಂಗೊಂತರ ನಿಂವಾಗ ಟೆನ್ಷನ್ ಅಲ್ಲಿ ಉಗ್ರ ಅನ್ಕೊಂಡು ಬೆರಳು ಗೀಳ್ ಕಳ್ಕೊಂಡ್ಬಿಟ್ಟಿರ ಹುಷಾರು. ಏನ್ ಬಾಯ ನಿಂದು? ಏಳಿದ ತಕ್ಷಣ ಕರ್ಕೊಂಡ್ಬಿಟ್ಟ ನೋಡು. ಅದಕ್ಕೆ ಹೇಳೋದು, ಏಳಿಗ್ ಮತ್ತಂಗ್ ಕೇಳ್ಬೇಕು ಅಂತ. ಜಾಸ್ತಿ ಏನ್ ನೋವಾಗಿಲ್ಲ ತಾನೆ? ಕುರಿ ಇನ್ನೂ ಬರ್ಲಿಲ್ವಲ್ಲ? ಬಾ ಸುಭಾಷ್ ಮಾಮ. ಇಲ್ಲ ತಾನೆ? ಇಲ್ಲ ಮಾಮ, ಊರಿದ್ದಿದ್ರೆ ನಿನಗ್ ಬರಕ್ಕೆ ಹೇಳ್ತಿದ್ದೆ. ಅಂದಂಗೆ ಮಾಮ, ಈಟ್ ದಿನ ನಿನ್ ಮನ್ಸಲ್ಲಿ ಏನದೆ ಅಂತ ತಿಳ್ಕೊಳ್ದೆ ಸುಮ್ನೆ ದೂರ ಇಟ್ಬಿಟ್ನಲ್ಲ ಮಾಮ. ಹೌದಲ್ವಾ? ನಾನು ನಿನ್ ಬಗ್ಗೆ ತಿಳಿದೇ ಇರ್ಲಿಲ್ಲ ನೋಡು. ನಾನ್ ಆಚೆಗಡೆ ಏಟೊಂದ್ ಅಕ್ಕಿಗಳನ್ನ ನೋಡಿದೀನಿ, ಆದ್ರೆ ನಮ್ ಮನೆಯಾಗೇನೆ ಈಟ್ ಸುಂದರವಾದ ಅಕ್ಕಿ ಅದೆ ಅಂತ ಮರ್ತೇ ಹೋಗ್ಬಿಟ್ಟಿದ್ವಿ ನಂತಿ. ಏನಂತಿ, ನೀನ್ ಏಟ್ ಸುಂದರವಾಗಿದೆಯಾ ಗೊತ್ತೇ? ಹೋಗಿ ಮಾಮ. ಪ್ಲೀಸ್, ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್, ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್. ನನಗೆ ನಾಚಿಕೆ ಆಯ್ತದೆ. ಯಾಕೆ ನಾಚಿಕೆ? ನಮ್ಮ ಅತ್ತೆ ಮಗಳಿಗೆ ನೋಡು, ಇವತ್ತು ನಾನು ಯಾರು ಅಂತ ಗೊತ್ತಾಯ್ತದೆ. ಈ ಅಮ್ಮ ಮಗಳು ಯಾರು ಅಂತ ನಿನ್ನಂತ ಕುರಿಗ್ ಅರ್ಥ ಮಾಡಿಸ್ಬೇಕಂತಾನೆ ಇಂತ ಬಲೆ ಬೀಸಿರೋದು ಕಣಂತೆ. ನೋಡ್ತಾ ಇರು. ಒಂದೊಂದು ನಮ್ಮ ಅತ್ತೆ ಸೊಸೆ ಬಂದ್ಲು. ನವ್ಯ, ನೀನೇನವ ಇಲ್ಲಿ? ಅದು ಅತ್ತೆ ನನ್ ಜೊತೆ ಏನೋ ಮಾತಾಡ್ಬೇಕು ಬಾ ಅಂತ ಕರೆದಿದ್ಲು, ಅದಕ್ಕೆ ಬಂದೆ. ಎಲ್ಲಿ ಅವರು? ಅದು ಸೀದಾ ಹಿಂಗೆ ಮೇಲಕ್ ಹೋದ್ರೆ ಎಡಿಕ್ ರೂಮ್ ಇದೆ, ಅಲ್ಲಿ ಹೋಗಿ ಅವ್ರನ್ನ ನೋಡಿ ಚೆನ್ನಾಗ್ ಅರ್ಥ ಮಾಡ್ಕೊಂಡು ಮಾತಾಡ್ಕೊಂಡ್ ಬಾರವ. ಸರಿ ಥ್ಯಾಂಕ್ಸ್. ಹೋಗು ಹೋಗು, ಮೇಲ್ ನಿನಗೆ ಒಳ್ಳೆ ಪಿಕ್ಚರ್ ಕಾದಿದೆ. ನಿಮ್ಗೆ ಅಲ್ವೇ ನಾನು ಹೇಳ್ತಾ ಇರೋದು? ಉಗುರ್ ಕಡ್ಕೊಂಡಿದ್ರು ಜ್ಞಾನ ಇಲ್ದೆ ಏನ್ ಯೋಚನೆ ಮಾಡ್ತಿದ್ದೀರಾ? ಆ ಸುಭಾಸನ್ ಬಗ್ಗೆ ಕಾಡಿಂದ ಅವ್ನ್ ಮತ್ ತಂದಿಲ್ಲ, ಸುಳ್ಳು ಹೇಳಿ ಎಲ್ಲಾರ್ಗು ಮೋಸ ಮಾಡವನೆ. ಸತ್ಯ ಗೊತ್ತಿದ್ರೆ ಸಾಥಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಮ್ನೆ ಕೂತ್ಕೋಬೇಕಲ್ಲ ಅನ್ನೋ ಚಿಂತೆ ಆಗದೆ ನಂಗೆ. ನೋಡಿ, ಸತ್ಯಕ್ಕೆ ಸಾವಿಲ್ಲ. ಇವತ್ತೆಲ್ಲ ನಾಳೆ ಮುಂದಕ್ ಬಂದು ಸುಳ್ಳಿಗ್ ತಕ್ಕ ಶಿಕ್ಷೆನ ಕೊಟ್ಟದೆ. ತಡ ಆದ್ರೂನು ಗೆಲ್ಲೋದ್ ಮಾತ್ರ ಸತ್ಯನೇಯ. ಸಾಕ್ಷಿ ಸಮೇತವಾಗಿ ಸತ್ಯನ ಗೆಲ್ತಾನ ಅಂತಂದ್ರೆ ಯಾವ ದಾರಿನೂ ಕಾಣಿಸ್ತಾನೆ ಇಲ್ವಲ್ಲ. ಆ ಸುಭಾಸನ ಅಪ್ಪನ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿ 4 ತತ್ಯ ಕಪ್ಸೋದು ನನ್ ಶಾನೆ ಕಸದ್ ವಿಚಾರವೇ ಅಲ್ಲ. ಆದ್ರೆ ಈ ಚಿಕ್ಕವ್ವ ಚಿತ್ರಕ ಆಡ ನಾಟಕಕ್ಕೆ ಸತ್ಯ ಮುಚ್ಚೋಯ್ತದೆ ಅನ್ನೋ ಭಯ ನಂಗೆ. ಕುತಂತ್ರದಿಂದ ನಿಂಗೆ ಹೊಡೆದು ಈ ತನ್ನಿಂದ ತನ್ನ ಸ್ವಾರ್ಥ ಸಾಧಿಸ್ಕೊತಾವ್ನೆ. ನಾನ್ ನನ್ನಿಂದ ಸೈಡ್ಗಳಕ್ ಆಯ್ತಾ ಇಲ್ಲ. ಆದ್ರೆ ಅವ್ನ್ ಕಾಡಿಂದ ಮತ್ ತಂದಿಲ್ಲ ಅನ್ನೋ ಸತ್ಯವ ಪ್ರೂವ್ ಮಾಡಕ್ಕೆ ಯಾವ ದಾರಿನೂ ಕಾಣಿಸ್ತಾನೆ ಇಲ್ಲ. ನಮ್ಗೆ ದಾರಿ ತಿಳಿದೇ ಇದ್ದಾಗ ಅದ್ ಯಾವ್ ಮುಂದ್ಗಡೆ ನಿಂತು ಶರಣಾಗೋದ್ ಬಿಟ್ರೆ ಬೇರೆ ಯಾವ್ ದಾರಿನೂ ಇಲ್ಲ. ಯಾಕೆ ಅಂದ್ರೆ ಕುತಂತ್ರದಿಂದ ಯಾರ್ ಕಣ್ ಬೇಕಾದ್ರೂ ತಪ್ಪಿಸ್ಬೋದು, ಆದ್ರೆ ಅದ್ ಯಾವ್ರ ಕಣ್ ತಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಮುಂದ್ಗುಟ್ಟೆ ನಿಂತು ನೀನ್ ದಾರಿ ತೋರು ಅಂತ ಕೇಳಿದ್ರೆ ಸಾಕು, ಅವ್ನ್ ದಾರಿ ತೋರ್ತಾನೆ. ನೋಡಿ, ಅವತ್ತು ಸಾವಿತ್ರಿ ಅಮ್ಮ, ವಿನಂತಿ ಅಕ್ಕ ಸೇರ್ಕೊಂಡು ನಿಮ್ ಮೇಲೆ ಆಪಾದನೆ ಹೊರಿಸಿದ್ರು. ನೀವ್ ಹಂಗ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಬಲವಾನ್ ನಂಬಿಕೆ ನನಗಿತ್ತು. ಆ ನಂಬಿಕೆನೆ ನನ್ನ ಅದ್ಯಾವ್ರ ತವ ಕರ್ಕೊಂಡೋಯ್ತು. ಆಮೇಲೆ ನೀವಿನ್ನು ತಪ್ಪೇ ಮಾಡಿಲ್ಲ ಅಂತ ಅದ್ಯಾವ್ರೆ ನಿರೂಪಿಸ್ಲಿಲ್ವೇ? ನಾವು ಸತ್ಯ ಧರ್ಮ ದಾರಿನಲ್ಲಿದ್ರೆ ಅದ್ಯಾವ್ರೆ ನಮ್ ಜೊತೆಯಾಗಿ ನಿಂತು ದಾರಿ ತೋರ್ತಾನೆ. ಆ ನಂಬಿಕೆ ನನಗದೆ, ನೀವು ನಂಬಿ. ಆಗ ಮುಕ್ವಾಡ ಐಕೊಂಡಿರೋ ಆ ಸುಭಾಸನ್ ಬಂಡವಾಳ ಬಯಲಾಗೆ ಆಯ್ತದೆ. ಆದ್ರೂ ವಿನಂತಿ, ನಿನ್ನೆ ಸೌಂದರ್ಯನ ಹೆಂಗ್ ವರ್ಣನೆ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಆಮೇಲೆ ಫೋನು, ನನ್ ಫೋನು ಮಾಮ. ಇಲ್ಲದೆ ಇಲ್ಲ. ಯಾರ್ ಫೋನು?
ವರ್ಷನ ಬದಲಾಯಿಸ್ಬೇಕು. ಅಂದ್ರೆ ಆ ಫೋನ್ ಬಂದು ಎಲ್ಲ ಡಿಸ್ಟರ್ಬ್ ಮಾಡ್ಬಿಡ್ತು. ಇದೆಲ್ಲ ಬೇಡ ಮಾಮ, ಯಾಕೋ ತೆಪ್ಪನಿಸ್ತಾ ಇದೆ. ಯಾಕೆ ವಿನಂತಿ? ಇದ್ದಕ್ಕಿದ್ದಂಗೆ ಏನಾಯ್ತು? ನೀನು ಇನ್ನೊಂದು ಹುಡುಗಿನ ಮದ್ವೆ ಆಯ್ತಿದೆ, ಅವಳಿಗೆ ಅನ್ಯಾಯ ಮಾಡೋದು ಏಟ್ ಸರಿ ಅವಳು. ಇದ್ರಲ್ಲಿ ಅಚ್ಚೆ ರೂಮ್ ಯಾವ್ದು? ಓ, ಇದಿರ್ಬೇಕು. ವಿನಂತಿ, ನಾನೇ ನೋಡೋಣ ಇಷ್ಟಪಟ್ಟು ಮದ್ವೆ ಆಗ್ತಾ ಇದೀನಿ ಅಂತ ಅನ್ಕೊಂಡ. ಸುಭಾಷ್ ಅವ್ರ ವಾಯ್ಸ್ ಅಲ್ವಾ? ಅವರು ಈ ರೂಮ್ ಅಲ್ಲಿ ಏನ್ ಮಾಡ್ತಿದ್ದಾರೆ? ಏನ್ ಹೇಳ್ತಿದ್ಯಾ ಮಾಮ? ಹೌದು ವಿನಂತಿ, ನಾನೇನ್ ಇಷ್ಟಪಟ್ಟ ಅವಳನ್ನ ಮದ್ವೆ ಆಗ್ಬೇಕು ಅಂತ ಒಪ್ಕೊಂಡಿಲ್ಲ. ಆ ನವ್ಯನ್ ಕಂಡ್ರೆ ನನ್ಗೊಂದ್ ಈಟು ಇಷ್ಟ ಇಲ್ಲ. ಆದ್ರೆ ಒಬ್ಳೆ ಮಗಳು, ಬೇಜಾನ್ ಆಸ್ತಿ ಎಲ್ಲ ಅದಲ್ಲ, ಅದಕ್ ವಾರಸ್ದಾರ ಆಯ್ತೀನಿ ಅಂತ. ಅದಕ್ಕೆ ಹೇಳಿ ಮದ್ವೆ. ಅವಾಗ ನೋಡಿದ್ರೆ ಒಬ್ಳ ಜೊತೆ ಎಂಗೇಜ್ಮೆಂಟ್ ಆಗಿ ತಾಳಿ ಕಟ್ಟಿಸ್ಕೋಬೇಕಾದ್ರೆ ಈ ಚಂಪಾ ಬಂದು ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತಾಳಿ ಕಟ್ಟಿಸ್ಕೊಂಡ್ಲು. ಆಮೇಲೆ ಅವಳಿಂದ ಡೈವರ್ಸ್ ಆಗಿರೋದು ನೀನಂತರ ಹೇಳ್ಲಿಲ್ಲ ಮಾಮ. ಇವಾಗ ನೋಡಿದ್ರೆ ಇನ್ನೊಬ್ಳು ಮದ್ವೆ ಆಗಕ್ ಹೋಯ್ತಿದ್ಯಾ? ನಾನ್ ಇಷ್ಟ ಅಂತಾನು ಹೇಳ್ತಿದ್ಯಾ? ಅಯ್ಯೋ ವಿನಂತಿ, ಅದೆಲ್ಲ ಪರಿಸ್ಥಿತಿ ಒತ್ತಡಕ್ಕೆ ಸಿಗಾಕೊಂಡಂಗ್ ಆಗಿದ್ದು. ಈಗ ಅದೆಲ್ಲ ಬಿಡು. ನೋಡು, ನಿನ್ ಕೈ ಎಷ್ಟು ಸಾಫ್ಟ್ ಆಗದೆ. ಮುಟ್ಟಿದ್ರೆ ಒಳ್ಳೆ ನಾಲ್ಮಂಗ್ಲದ್ ಬೆಣ್ಣೆ ಮುಡ್ದಂಗೆ ಆಯ್ತಾ ಇದೆ. ಇಂತ ಕೋಮಲ್ವಾದ ಕೈ ಹಿಡಿಯೋದಕ್ಕೆ ನಾನ್ ಏಟ್ ಪುಣ್ಯ ಮಾಡಿದೀನಿ ಗೊತ್ತೇ? ಇಂತ ಕೋಮಲ್ವಾದ ಕೈ ಹಿಡಿಯೋದಕ್ಕೆ ನಾನ್ ತಿಟ್ಟವಾಗ್ಲೂ ಪುಣ್ಯ ಮಾಡಿದೀನಿ ಬಿಡ್ರಿ. ಮಾಮ, ಸ್ಟೆಪ್ ಮಾಡ್ತಿದ್ಯಾ ನೀನು? ಇದೆಲ್ಲ ಬೇಡ. ಒಂದ್ಕಿತ ನಿನ್ ಮದ್ವೆ ಆಗೋ ಹುಡುಗಿ ಬಗ್ಗೆ ಯೋಚನೆ ಮಾಡು. ದಯವಿಟ್ಟು ಮಾಮ, ದಯವಿಟ್ಟು ಅರ್ಥ ಮಾಡ್ಕೊ. ಇದು ಯಾವ್ದು ಚೆನ್ನಾಗಿರಕ್ಕಿಲ್ಲ. ವಿನಂತಿ, ಇಂತ ಸುಮಧುರವಾದ ಸಮಯದಲ್ಲಿ ಅವಳನ್ನ ಯಾಕೆ ನೆನ್ಪ್ ಮಾಡ್ತೀಯ? ನೋಡು, ನನ್ನ ಆಸೆ ಮಾತ್ರ ನಿರಾಸೆ ಮಾಡ್ಬೇಡ. ಇಲ್ಲ ಮಾಮ, ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಡಿ. ವಿನಂತಿ, ಇಲ್ಲ ಅನ್ಬೇಡ. ಒಂದೇ ಒಂದ್ ಹೊತ್ತು ನಾವು ಅಯ್ಯೋ ಮಾಮ, ಅದು ನಾವು ಅಲ್ಲ, ನವ್ಯ. ನವ್ಯ, ನೀನೇನ್ ಇಲ್ಲಿ? ಯಾಕೆ ಬರ್ಬಾರ್ದಿತ್ತ? ನಿನ್ ಮುಖವಾಡ ಕಳ್ಸಿ ನಿನ್ ಬಂಡವಾಳ ಎಲ್ಲ ಬಯಲಾಯ್ತು ಅಂತ ಭಯ ಆಗ್ತಿದ್ಯಾ? ಅಯ್ಯೋ ನವ್ಯ, ನೀನ್ ನನ್ನ ತಿಳ್ಕೊಂಡಿದ್ಯಾ? ಅದು ನಿನ್ ತವ ಮಾತಾಡೋದಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ ಅಂತ ಹೇಳದ್ನಲ್ಲ, ಅದಕ್ಕೆ ಆ ವಿನಂತಿನೇ ನೀನು ಅನ್ಕೊಂಡು ನಿನ್ ತವ ಹೆಂಗ್ ಮಾತಾಡ್ಬೇಕು ಅಂತ ಮಾತಾಡೋದ್ ಅಭ್ಯಾಸ ಮಾಡ್ತಾ ಇದ್ದೆ. ನನ್ನನ್ನ ಚೀಟ್ ಮಾಡೋದಿಕ್ಕೆ ಎಷ್ಟು ಧೈರ್ಯ ನಿನಗೆ? ಏನು ನೀನೇ ದೊಡ್ಡ ಮನ್ಮತ ಅಂತ ಅನ್ಕೊಂಡಿದ್ಯಾ? ಈ ಒಂದೇ ಒಂದು ಡೈಲಾಗ್ ನ ಹೇಳ್ಕೊಂಡು ಎಷ್ಟು ಜನ ಹುಡುಗಿಯ ಮೋಸ ಮಾಡಿದ್ಯೋ. ನನ್ ಮಾತ್ರ ನಾನ್ ಸುಮ್ಕೆ ಬಿಡೋದಿಲ್ಲ. ಅದು ಸತ್ತು ಮಾತಾಡ್ಬೇಡ. ನೋಡು, ಇದಕ್ ನೀನು ತಕ್ಕನ ಶಿಕ್ಷೆ ಅನ್ಭವಿಸ್ತೀಯ. ಸ್ವೀಟಿ ಬಾಯಿಂದ ಆ ರೀತಿ ನನ್ನನ್ನ ಕರೆಯೋ ಯೋಗ್ಯತೆನೂ ಇಲ್ಲ. ನಾಲ್ಕು ನಾಲ್ಕು. ಈ ವಿಷಯನ ಮೊದ್ಲು ಅವನ್ ಹೇಳ್ಬೇಕು. ಲೇ ಸಾವಿತ್ರಿ, ಎಲ್ಲಾನು ನಾವ್ ಅನ್ಕೊಂಡಂಗೆ ಆಯ್ತು. ನಿನ್ ಕೈ ಎಷ್ಟು ಸಾಫ್ಟ್ ಆಗದೆ. ಮುಟ್ಟಿದ್ರೆ ಒಳ್ಳೆ ನಾಲ್ಮಂಗ್ಲದ್ ಬೆಣ್ಣೆ ಮುಡ್ದಂಗೆ ಆಯ್ತಾ ಇದೆ. ರವ್ಯ, ನನ್ನ ಲೈಫ್ ಅಲ್ಲೇ ಆಟ ಆಡಕ್ ಬಂದಿದ್ದಾನಲ್ಲ, ಅದ್ರ ಪರಿಣಾಮ ಹೇಗಿರತ್ತೆ ಅಂತ ನಾನ್ ತೋರಿಸ್ತೀನಿ. ಈಶ್ವರಿ, ಆ ಸುಭಾಸ ಇಲ್ಲಿ. ಯಾಕವ? ನಾನೇನೋ ನನ್ನ ಪ್ರಾಣ ಕಾಪಾಡೋನೆ ಅಂತ ಅವ್ನ ಉಪ್ಪರಿಕೆ ಮೇಲೆ ಕುಣಿಸಿದ್ರೆ ಅವ್ನಿಗೆಲ್ಲ ಮಾಡೋಣ.